ಸ್ನೇಹಿತರೆ, ಇಂದು ಮಧ್ಯಾಹ್ನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗೋಲ್ಲ. ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ. ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಡೆಬಿಟ್ ಮುಖಾಂತರ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಇಲ್ಲಿ ಜುಲೈ ತಿಂಗಳ ಕೂಡ ಮುಗಿಯುವ ಹಂತದಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಅವರವರ ಖಾತೆಗಳಿಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಡೆಬಿಟ್ ಮುಖಾಂತರ ಇಲ್ಲಿ ಹಣವನ್ನು ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತಗಳಾಗಿ ಕೂಡ 2-3 ದಿನಗಳ ಹಿಂದೆಯೇ ಇಲ್ಲಿ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಕಳೆದ ಇಲ್ಲಿ 1ರಿಂದ 1.5 ತಿಂಗಳಿನಿಂದ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಪಡೆದುಕೊಳ್ಳಲಾರದವರಿಗೆ ಇಲ್ಲಿ ರಾಜ್ಯದ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸ್ನೇಹಿತರೆ, ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಇಲ್ವಾ. ಮತ್ತು ಇಲ್ಲಿ ಈಗಾಗಲೇ ರಾಜ್ಯದ ಇರುವಂಥ 30ರಿಂದ 31 ಜಿಲ್ಲೆಗಳಿಗೆ ಇರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗುತ್ತಿದೆಯೋ ಇಲ್ವಾ. ಇಲ್ಲಿ 1ರಿಂದ 20ನೇ ಕಂತಿನ ತನಕ ಹಣವನ್ನು ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ 1ರಿಂದ 20ನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನೇರವಾಗಿ ಡೆಬಿಟ್ ಮುಖಾಂತರ ಇಲ್ಲಿ ಹಣವನ್ನು ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಹೌದು ವೀಕ್ಷಕರೇ, ಇದು ಇಲ್ಲಿ ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ರಾಜ್ಯದ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸ್ನೇಹಿತರೆ, ಹೌದು ವೀಕ್ಷಕರೇ, ಇಲ್ಲಿ ನೋಡಿ ನೀವೇನಾದರೂ ವೀಕ್ಷಕರೇ ಕೆಲವರಿಗೆ ಇಲ್ಲಿ 4,000 ರೂಪಾಯಿ ಹಣ ಆಗಲಿ ಮತ್ತು ಇಲ್ಲಿ ಹಂತಗಳಾಗಿ ಕೆಲವರಿಗೆ 6,000 ರೂಪಾಯಿ ಹಣ ಹಂತಗಳಾಗಿ ಕೆಲವರಿಗೆ ಇಲ್ಲಿ ಬಂದಿರುವಂಥದ್ದು. ಖಂಡಿತವಾಗಿಯೂ ಕೂಡ ಇಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲಿ 1 ಗಂಟೆಯಿಂದ ಹಂತಗಳಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯ ಮುಖ್ಯಮಂತ್ರಿಯಾಗಿರುವಂಥ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಕಳೆದ 2ರಿಂದ 2.5 ತಿಂಗಳಿನಿಂದ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಪಡೆದುಕೊಳ್ಳಲಾರದವರಿಗೆ ಕೂಡ ನಾವಿಲ್ಲಿ ತಪ್ಪದೆ ಕೆಲವರಿಗೆ 4,000 ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ 6,000 ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹಾಗಿದೆ ಬನ್ನಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇನ್ನೂ ಬಂದಿದೆ ಮತ್ತು ಎಲ್ಲಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇಲ್ಲ ರಾಜ್ಯದಲ್ಲಿ ಇರುವಂಥ 30ರಿಂದ 31 ಜಿಲ್ಲೆಗೆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇನ್ನೂ ಬಂದಿದೆ ಮತ್ತು ಎಲ್ಲಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದೇ ಇಲ್ಲಿ
ಯಾವ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 30ರಿಂದ 31 ಜಿಲ್ಲೆಗಳು ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರೆ ಇಲ್ಲ ಖಂಡಿತವಾಗಿಯೂ ಕೂಡ ಇದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಸ್ನೇಹಿತರೆ. ಹೌದು ವೀಕ್ಷಕರೇ, ನೋಡಿ ಇಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನೋ ಹೊಸಬರಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ತಪ್ಪದೇ ವೀಕ್ಷಕರೇ, ಹೌದು ತಪ್ಪದೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ ಹೌದು ನೀವು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ನೀವೆಲ್ಲ ಅರ್ಧಂಬರ್ಧ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೆ ಎಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ. ಖಂಡಿತವಾಗಿಯೂ ಕೂಡ ತಪ್ಪದೆ ಈ ವಿಡಿಯೋ ನೀವು ಎಲ್ಲಿ ಸ್ಕಿಪ್ ಮಾಡದೆ ನೋಡಿದೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಷ್ಟು ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಏನೆಲ್ಲ ಅನ್ನೋದೇ ಅಂತ ತಪ್ಪದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೂರ್ಣವಾದ ಮಾಹಿತಿಯನ್ನು ನಿಮಗೆ ಗೊತ್ತಾಗುತ್ತದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ನೇರವಾಗಿ ಡೆಬಿಟ್ ಮುಖಾಂತರ ಹಣವನ್ನು ಹಂತಗಳಾಗಿ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ತಿಂಗಳು ಕೂಡ ಅಂದರೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ತಪ್ಪದೇ ನೇರವಾಗಿ ಅವರವರ ಖಾತೆಗಳಿಗೆ ಹಣವನ್ನು ತಪ್ಪದೇ ಬಿಡುಗಡೆ ಆಗಲೇಬೇಕು. ಇಲ್ಲಿ ಅದೇ ರೀತಿಯಾಗಿರುವ ಕೂಡ ಇಲ್ಲಿ ಏನು ತನಕ ಇಲ್ಲಿ ಅಂದರೆ ಇಲ್ಲಿ ನೋಡಿ 1ರಿಂದ 20ನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ. ಹೌದು ವೀಕ್ಷಕರೇ, ರಾಜ್ಯದ ಇರುವಂಥ 30ರಿಂದ 31 ಜಿಲ್ಲೆಗಳಿಗಿರುವಂಥ ಈಗಾಗಲೇ ನೋಡಿ 1ರಿಂದ 20ನೇ ಕಂತಿನ ತನಕ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಆಗಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ 1ರಿಂದ 20ನೇ ಕಂತಿನ ತನಕ ಅಂದರೆ ಟೋಟಲ್ ಆಗಿ ಎಷ್ಟಾಯಿತು ಇಲ್ಲಿ ಪ್ರತಿಯೊಂದು ತಿಂಗಳಿಗೆ 2,000 ರೂಪಾಯಿ ಹಣ ಅಂದರೆ ಇಲ್ಲಿ ಟೋಟಲ್ ಆಗಿ ಕೇವಲ 40,000 ರೂಪಾಯಿ ಹಣವನ್ನು ಆಯಿತು. ಹೌದು ವೀಕ್ಷಕರೇ, ಈಗಾಗಲೇ ಇಲ್ಲಿ 40,000 ರೂಪಾಯಿ ಹಣವನ್ನು ಪಡೆದುಕೊಂಡವರು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ಇಲ್ಲಿ ಈಗಾಗಲೇ 21ನೇ ಕಂತಿನ 22ನೇ ಕಂತಿನ ಕೂಡ ಬರಲೇಬೇಕು. ಎಷ್ಟಾಯಿತು ಅನ್ನೋದನ್ನು ಟೋಟಲ್ ಆಗಿ ನೋಡಿ ಹೇಳುತ್ತಾರೆ ಅಂದ ಸ್ಪಷ್ಟನೆಯಾಗಿರುವಂಥದ್ದು ಕೂಡ ಬರಲೇಬೇಕು. ಮತ್ತು ಇಲ್ಲಿ ಅದೇ ಹಣವನ್ನು ಕೂಡ ಕಳೆದ ಇಲ್ಲಿ 1ರಿಂದ 1.5 ತಿಂಗಳಿನಿಂದ ಕೂಡ ಯಾವುದೇ ರೀತಿಯಾಗಿ ಕೂಡ ಬಂದೇ ಇಲ್ಲ ವೀಕ್ಷಕರೇ. ಖಂಡಿತವಾಗಿ ಕೂಡ ಇಲ್ಲಿ ಬಹಳಷ್ಟು ಫಲಾನುಭವಿ ಕೂಡ ಕೇಳ್ತಾ ಇರುವಂಥದ್ದು, ಏಕೆಂದರೆ ಸರ್ ಇಲ್ಲಿ ನಮಗೆ 2 ಬಂದಿಲ್ಲ ಸರ್, ನಮಗೆ 3 ಕಂತಿನ ಬಂದಿಲ್ಲ ಅಂತ ಭಾಳಷ್ಟು ಫಲಾನುಭವಿ ಕೂಡ ಕೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಅಂದರೆ ಇಲ್ಲಿ ನೋಡಿ 1,40,00,000 ಗೃಹಲಕ್ಷ್ಮಿ ಫಲಾನುಭವಿ ಇರುವಂಥ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೇ ಹಣವನ್ನು ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಇಂದು ಮಧ್ಯಾಹ್ನದಿಂದ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುತ್ತಾ ಇಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಸ್ನೇಹಿತರೆ. ಹೌದು, ರಾಜ್ಯದಲ್ಲಿರುವಂಥ 30ರಿಂದ 31 ಜಿಲ್ಲೆಗಳಿಗೆ ಅವರು ಕೊಟ್ಟಿರುವಂಥ ಹೌದು ವೀಕ್ಷಕರೇ, ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗೂ ಕೊಟ್ಟಿಲ್ಲ. ಯಾಕೆಂದರೆ ರಾಜ್ಯದಲ್ಲಿರುವಂಥ ಈ ಕಡೆ ಉತ್ತರ ಕರ್ನಾಟಕ ಕಡೆಯೂ ಕೂಡ ಇರುವಂಥ ಜಿಲ್ಲೆಗಳಿಗೂ ಮತ್ತು ಇಲ್ಲಿ ದಕ್ಷಿಣ ಕರ್ನಾಟಕ